ಡಾಕ್ಟರ್ ಹೆಲ್ದಿ ಸ್ಲೀಪ್ ಅಂತ ಹೇಳಿದ್ರೆ ಏನು? ನಿದ್ದೆ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರುತ್ತೆ. ವಿ ಡು ವೇರಿಯಸ್ ಕಾಸಸ್. ಸ್ಕೂಲಲ್ಲಿ ತುಂಬಾ ಸ್ಟ್ರೆಸ್ ಇತ್ತು, ಹ್ಯಾವಿಂಗ್ ಎ ಗೆಟ್ ಟುಗೆದರ್ ಅಟ್ ಹೋಮ್, ಸೊ ಇಟ್ ಆಫ್ ಕೋರ್ಸ್ ಮಕ್ಕಳಿಗೆಲ್ಲ ಎಫೆಕ್ಟ್ ಆಗುತ್ತೆ. ಈಗ ಪ್ರಾಪರ್ ಆಗಿ ನಮಗೆ ನಿದ್ದೆ ಆಗಿಲ್ಲ ಅಂತ ಹೇಳಿದಾಗ ಅದು ಹೇಗೆ ನಮ್ಮ ಮೆಂಟಲ್ ಹೆಲ್ತ್ ನ ಮೇಲೆ ಎಫೆಕ್ಟ್ ಅನ್ನ ಮಾಡುತ್ತೆ? ಸ್ಲೀಪ್ ಕಾಂಟ್ರಿಬ್ಯೂಟೆಡ್ ಟು ಆಂಗ್ಸೈಟಿ ಡಿಪ್ರೆಷನ್, ಇಲ್ಲ ಆಂಗ್ಸೈಟಿ ಡಿಪ್ರೆಷನ್ ಕಾಸಿಂಗ್ ಸ್ಲೀಪ್ ಇಶ್ಯೂಸ್ ಅಂತ ಡಿಫಿಕಲ್ಟ್. ಇಟ್ಸ್ ಕ್ವೈಟ್ ಎ ಡಿಫಿಕಲ್ಟ್ ಕ್ವಶನ್ ಟು ಆನ್ಸರ್. ಈಗ ಕೆಲವರಿಗೆ ಒಂದು ದಿನ ನಿದ್ದೆಗೆಟ್ರು ನೆಕ್ಸ್ಟ್ ಡೇ ಒಂದು ರೀತಿ ಫ್ರೆಶ್ ಡೇ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋ ತರಾನೇ ಇರೋದಿಲ್ಲ. ನಿದ್ದೆ ಕಮ್ಮಿ ಆದಾಗ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಮೋಟಿವೇಶನ್ ಇರೋದಿಲ್ಲ, ಯು ಆರ್ ಅನೇಬಲ್ ಟು ಕಾನ್ಸಂಟ್ರೇಟ್ ಆನ್ ಥಿಂಗ್ಸ್ ಅಂಡ್ ಮೆಮೊರಿ ಇಶ್ಯೂಸ್. ರಾತ್ರಿ 12-1 ಗಂಟೆ ಆಗೋ ತನಕನೂ ನಿದ್ದೆ ಬರೋದಿಲ್ಲ, ಲೈಕ್ ಏನೇ ಮಾಡಿದ್ರು ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾರೆ. ದೇ ಗೆಟ್ ಲಾಟ್ ಆಫ್ ನೆಗೆಟಿವ್ ಥಾಟ್ಸ್. ಈ ಒಂದು ಕಡೆ ನಿದ್ದೆ ಬರ್ತಾ ಇಲ್ಲ, ಒಂದು ಕಡೆ ಓವರ್ ಥಿಂಕಿಂಗು. ನನಗೆ 4 to 5 hours ನಿದ್ದೆ ನಾನು ಮಾಡಿದ್ದೀನಿ, ನಂಗೆ ಅಷ್ಟೇ ಸಾಕಾಗುತ್ತೆ. ವಿ ನೀಡ್ ಟು ರೆಸ್ಪೆಕ್ಟ್ ಅವರ್ ಬಾಡಿ ಅಂಡ್ ಬ್ರೈನ್. ಮತ್ತೆ ಸ್ಲೀಪ್ಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಮೊಬೈಲ್ ಸ್ಕ್ರೀನ್ ಅನ್ನ ನೋಡ್ತಾ ಇರ್ತಾರೆ, ಸೊ ಆ ಲೈಟ್ ಹೇಗೆ ನಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಅನ್ನ ಮಾಡುತ್ತೆ? ಮೊಬೈಲ್ ನೋಡೋದು, ಟಿವಿ ನೋಡೋದು, ಲಾಂಗ್ ಟರ್ಮ್ ಟಿವಿ ನೋಡೋದ್ರಿಂದ ಕಾರ್ಟಿಸಾಲ್ ಲೆವೆಲ್ಸ್ ಅನ್ನೋದು ಬ್ರೈನಲ್ಲಿ ಜಾಸ್ತಿ ಆಗುತ್ತೆ. ನಿದ್ದೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಮದ್ಯಪಾನ ಮಾಡಿದ್ರೆ ಅಥವಾ ಆಲ್ಕೋಹಾಲ್ ತಗೊಂಡ್ರೆ ನಿದ್ದೆ ಬರುತ್ತಾ? ಇಟ್ಸ್ ಫಾರ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಹಾಗಿದ್ರೆ ಈಗ ನಿದ್ದೆ ಕಡಿಮೆ ಆಗೋದ್ರಿಂದ ಸ್ಟ್ರೆಸ್ ಬರುತ್ತಾ ಅಥವಾ ಸ್ಟ್ರೆಸ್ನಿಂದ ನಿದ್ದೆ ಕಡಿಮೆ ಆಗುತ್ತಾ ಅನ್ನೋದು? ಇಟ್ಸ್ ಕ್ವೈಟ್ ಟಫ್ ಕ್ವಶನ್ ಆನ್ಸರ್ ಮಾಡೋದಕ್ಕೆ. ಬಟ್ ಇಟ್ಸ್ ಬೋತ್ ಚಿಕನ್ ಅಂಡ್ ಎಗ್ ಥರ, ಯಾವುದು ಫಸ್ಟ್ ಬಂತು ಅಂತ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಯಾರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೋ ಅವರೇ ನಿಜವಾದ ಶ್ರೀಮಂತರು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಮಗೆ ಎಷ್ಟೇ ದುಡ್ಡು ಕೊಟ್ಟರೂ ಕೂಡ ನೆಮ್ಮದಿಯಾಗಿರುವಂಥ ನಿದ್ದೆ ಸಿಗೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ದುಡ್ಡು ಮಾಡ್ತಾ ಇದ್ದೀವಿ, ಆದರೆ ನಿದ್ದೆ ಕಡಿಮೆ ಮಾಡ್ತಾ ಇದ್ದೀವಿ. ಸೊ ಈ ನಿದ್ದೆ ಕಡಿಮೆ ಮಾಡೋದ್ರಿಂದಾಗಿ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಬರುತ್ತೆ, ವಿಶೇಷವಾಗಿ ನಾವು ನೋಡೋದಾದರೆ ನಮ್ಮ ಮೆಂಟಲ್ ಹೆಲ್ತಿಗೆ ಅಥವಾ ಮಾನಸಿಕ ಆರೋಗ್ಯದ ಮೇಲೆ ಈ ಒಂದು ನಿದ್ದೆ ಕಡಿಮೆ ಮಾಡುವಂಥದ್ದು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿನೋದ್ ಶ್ರೀರಾಮ್, ಸೀನಿಯರ್ ಕನ್ಸಲ್ಟೆಂಟ್, ಅಡಲ್ಟ್ ಸೈಕ್ಯಾಟ್ರಿಸ್ಟ್ ಅಂಡ್ ಅಡಿಕ್ಷನ್ ಸ್ಪೆಷಲಿಸ್ಟ್, ಮಾರ್ಗ ಮೈಂಡ್ ಕೇರ್, ಯಲಹಂಕ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಡಾಕ್ಟರ್, ಹೆಲ್ದಿ ಸ್ಲೀಪ್ ಅಂತ ಹೇಳಿದ್ರೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸ್ಲೀಪ್ ಅನ್ನೋದು ಬಯೋಲಾಜಿಕಲ್ ಪ್ಯಾರಾಮೀಟರ್. ಸೊ ಎವ್ರಿಬಡಿ ಶುಡ್ ಹ್ಯಾವ್ ಎಸೆನ್ಷಿಯಲ್ ಸ್ಲೀಪ್ ಆ್ಯಂಡ್ ಇಟ್ ಗೋಸಸ್ ಇನ್ ಫೇಸಸ್. ಫಸ್ಟ್ ಬಂದು NREM ಸ್ಲೀಪ್ ಅಂತ ಹೇಳ್ತೀವಿ, ಮತ್ತು REM ಸ್ಲೀಪ್ ಅಂತ ಹೇಳಿ ದೇರ್ ಆರ್ ವೇರಿಯಸ್ ಅದರ್ ಸ್ಟೇಜಸ್ ಆಫ್ ಸ್ಲೀಪ್ ಇದೆ. ಬಟ್ ಫಾರ್ ಡಿಸ್ಕಷನ್ ವಿಲ್ ಯೂಸ್ ಓನ್ಲಿ 2 ಸ್ಟೇಜಸ್. ಅದು NREM ಸ್ಲೀಪ್ ಮತ್ತು REM ಸ್ಲೀಪ್. NREM ಸ್ಲೀಪ್ ಈಸ್ ಅರೌಂಡ್ 70 to 80% ಆಫ್ ಸ್ಲೀಪ್. REM ಸ್ಲೀಪ್ ಬಂದು 25% ಆಫ್ ಸ್ಲೀಪ್. ಇದು ಸೈಕಲ್ಸಲ್ಲಿ 24 ವೆನ್ ಯು ಸ್ಲೀಪ್ ಇಟ್ ಗೋಸ್ ಇನ್ ಸೈಕಲ್ಸ್. ಸೊ 8 to 9 cycles is considered as good sleep. ಓಕೆ. ಸೊ ಹಾಗಿದ್ರೆ ಹೆಲ್ದಿ ಸ್ಲೀಪ್ ಅಂತ ಬಂದಾಗ ಅವರು ಎಷ್ಟು ಅವರ್ ನಿದ್ದೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಡಿಸ್ಟರ್ಬೆನ್ಸ್ ಇಲ್ಲದೆ ನಿದ್ದೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ ಅಂತ? ಸೊ ಇದನ್ನು ವಿ ಶುಡ್ ಕನ್ಸಿಡರ್ ಇನ್ ವೇರಿಯಸ್ ಸ್ಟೇಜಸ್ ಥರ. Initially, let's consider children. They should have 8 to 9 hours of cycles of this sleep anta. So each cycle lasts for 60 to 90 minutes. So they should have this NREM and REM sleep continuously for 8 to 9 cycles. Then if you consider students and teenagers, they should have less amount of sleep. So they will be okay with fewer amount of cycles. But as age progresses, REM and NREM sleep, less amount of sleep also is okay. ಓಕೆ. ಸೊ ಏಜ್ ಗ್ರೂಪ್ ನ ಪ್ರಕಾರ ಅವರಿಗೆ ನಿದ್ದೆ ಬೇಕಾಗುತ್ತೆ ಅಂತ. ಸೊ ಮಕ್ಕಳಿಗೆ ಜಾಸ್ತಿ ಬೇಕಾಗುತ್ತೆ. ಹೌದು, ಸೈಕಲ್ಸ್ ಆಫ್ NREM ಸ್ಲೀಪ್ ಜಾಸ್ತಿ ಬೇಕಾಗುತ್ತೆ. ಓಕೆ. ಒಂದ್ ವೇಳೆ ಈಗ ಸ್ಲೀಪ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಥವಾ ನಿದ್ದೆ ಕಡಿಮೆ ಆಯಿತು ಅಂತ ಹೇಳಿದಾಗ ಅದು ಹೆಲ್ತ್ ಮೇಲೆ ಹೇಗೆ ಎಫೆಕ್ಟ್ ಅನ್ನ ಮಾಡುತ್ತೆ, ಸೊ ಲಾಂಗ್ ಟರ್ಮ್ ಅಲ್ಲೂ ಹೇಗೆ ಎಫೆಕ್ಟ್ ಅನ್ನ ಮಾಡುತ್ತೆ, ಇದ್ರ ಬಗ್ಗೆ ಹೇಳುತ್ತೆ. ಓಕೆ. ಸೊ ಅಗೇನ್ ಸ್ಲೀಪ್ ಡಿಸ್ಟರ್ಬೆನ್ಸ್ನ ಲೆಟ್ಸ್ ಕನ್ಸಿಡರ್ ಡಿವೈಡ್ ಇಂಟು 3 ಸ್ಟೇಜಸ್ ಥರ. ಒಂದು ಸೈಕಾಲಜಿಕಲ್ ಫ್ಯಾಕ್ಟರ್ಸು. ನಿದ್ದೆ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರುತ್ತೆ. ವಿ ಡು ವೇರಿಯಸ್ ಕಾಸಸ್. ಲೆಟ್ಸ್ ಕನ್ಸಿಡರ್ ಚಿಲ್ಡ್ರನ್ ಆ್ಯಂಡ್ ಸೈಕಾಲಜಿಕಲ್ ಕಾಸಸ್ ಅಂತ. ಸೊ ಹ್ಯಾವಿಂಗ್ ಎ ಬ್ಯಾಡ್ ಡೇ, ಸ್ಕೂಲಲ್ಲಿ ತುಂಬ ಸ್ಟ್ರೆಸ್ ಇತ್ತು, ಹ್ಯಾವಿಂಗ್ ಎ ಗೆಟ್ ಟುಗೆದರ್ ಅಟ್ ಹೋಮ್, ಸೊ ಇಟ್ ಆಫ್ ಕೋರ್ಸ್ ಮಕ್ಕಳಿಗೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಒಂದಿನ ಕ್ಯಾಚಪ್ ಆದರೆ ಆ ಸ್ಲೀಪ್ ಎಸೆನ್ಷಿಯಲ್ ಆಗುತ್ತೆ. ಬಟ್ ಇಟ್ಸ್ ಪರ್ಸಿಸ್ಟೆಂಟ್ ಆಗಿ ಇದ್ದರೆ ಯು ಶುಡ್ ಅಂಡರ್ಲೈನ್ ಕಾಸಸ್ಗೆ ರೂಲ್ ಔಟ್ ಮಾಡಬೇಕಾಗತ್ತೆ ಮಕ್ಕಳಲ್ಲಿ. ಸೊ ಟೀನೇಜರ್ಸಲ್ಲಿ ಪಿಯರ್ ಪ್ರೆಷರ್, problems with studies and exams. So all this affects sleep. As adults ಅಂತ ಹೇಳಿದ್ರೆ they'll have their job stresses and ಕೆಲಸದ ಒತ್ತಡ ಇದ್ದೇ ಇರುತ್ತೆ. ಮತ್ತೆ ವೇರಿಯಸ್ ಅದರ್ ಫ್ಯಾಕ್ಟರ್ಸ್ ವಿಚ್ ಇಸ್ ಕಾಂಟ್ರಿಬ್ಯೂಟಿಂಗ್ ಬೋತ್ ಫೈನಾನ್ಷಿಯಲಿ ಆರ್ ರಿಲೇಷನ್ಶಿಪ್ ಇಶ್ಯೂಸ್. ಆಲ್ ದಿಸ್ ಕಾಂಟ್ರಿಬ್ಯೂಟ್ಸ್ ಟು ಸ್ಟ್ರೆಸ್ ಫ್ಯಾಕ್ಟರ್ಸ್. ಓಲ್ಡ್ ಏಜ್ ಬರ್ತಾ ಮೆಡಿಕೇಶನ್ಸು, ಕ್ರಾನಿಕ್ ಪೇನು, all these reasons contribute to sleep disturbances in old age. Okay. ಹಾಗಿದ್ರೆ ಈಗ ನಿದ್ದೆ ಕಡಿಮೆ ಆಗೋದ್ರಿಂದ ಸ್ಟ್ರೆಸ್ ಬರುತ್ತಾ ಅಥವಾ ಸ್ಟ್ರೆಸ್ನಿಂದ ನಿದ್ದೆ ಕಡಿಮೆ ಆಗುತ್ತಾ ಅನ್ನೋದು?
ಇಟ್ಸ್ ಕ್ವೈಟ್ ಟಫ್ ಕ್ವಶನ್ ಆನ್ಸರ್ ಮಾಡೋದಕ್ಕೆ ಬಟ್ ಇಟ್ಸ್ ಬೋತ್ ಚಿಕನ್ ಆ್ಯಂಡ್ ಎಗ್ ಥರ ಯಾವುದು ಫಸ್ಟ್ ಬಂತು ಅಂತ. ಸೊ ಸ್ಲೀಪ್ ಚೆನ್ನಾಗಿ ಆಯಿತು ಅಂತ ಹೇಳಿದ್ರೆ ಯು ವಿಲ್ ಬಿ ಏಬಲ್ ಟು ರಿಲ್ಯಾಕ್ಸ್ ಮೋರ್, ಏಬಲ್ ಟು ರಿಕವರ್ ಫ್ರಮ್ ಮೋರ್ ಅಂತ, ಬಿಕಾಸ್ ಇಟ್ಸ್ ಅಗೇನ್ ರಿಲೇಟೆಡ್ ಟು ದ ಬ್ರೈನ್. ಓಕೆ, ಸೊ ಬ್ರೈನಲ್ಲಿ ದೆರ್ ಈಸ್ ಸಮ್ ಕೆಮಿಕಲ್ಸ್ ದಟ್ ಬಿನ್ ಸೆಕ್ರೇಟೆಡ್ ಟು ರಿಲ್ಯಾಕ್ಸ್ ಯುವರ್ ಬಾಡಿ. ಸೊ NREM ಸ್ಲೀಪಲ್ಲಿ ಬಾಡಿ ರಿಲ್ಯಾಕ್ಸಸ್ ಮೋರ್ ಆ್ಯಂಡ್ ಇಟ್ ಹೀಲ್ಸ್ ಮೋರ್ ಅಂತ ಹೇಳ್ತೀವಿ. ಸೊ REM ಸ್ಲೀಪಲ್ಲಿ ಇಟ್ಸ್ ಅ ಹಾರ್ಮೋನಲ್ ಆ್ಯಂಡ್ ಮೆಮೊರಿ ಕನ್ಸಾಲಿಡೇಷನ್ ಆಗುತ್ತೆ. ಸೊ ಇಟ್ಸ್ ಹೆಲ್ಪ್ಫುಲ್ ಫಾರ್ ಬೋತ್ REM ಆ್ಯಂಡ್ NREM ಸ್ಲೀಪ್ ಶುಡ್ ಬಿ ಇನ್ ಪರ್ಟಿಕ್ಯುಲರ್ ಆರ್ಡರ್, ದಟ್ ಇಸ್ ಸರ್ಕೇಡಿಯನ್ ರಿದಮ್ ಅಂತ ಹೇಳ್ತೀವಿ. ರೀಸೆಟ್ಟಿಂಗ್ ದ ಬಯಾಲಜಿಕಲ್ ಕ್ಲಾಕ್, ಇಟ್ ಹೆಲ್ಪ್ ಇನ್ ದಟ್ ವೇ. ಓಕೆ. ಸೊ ನಮಗೀಗ ನಿದ್ದೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆ ಬರುತ್ತೆ ಅನ್ನುವಂಥದ್ದು ನಮಗೆ ಕಾಮನ್ ಆಗಿ ಗೊತ್ತಿರುವಂಥದ್ದು. ಆದರೆ ನಾವು ಈ ಒಂದು ಇಂಟರ್ವ್ಯೂನಲ್ಲಿ ಪರ್ಟಿಕ್ಯುಲರ್ ಆಗಿ ಫೋಕಸ್ ಮಾಡ್ತಾ ಇರುವಂಥದ್ದು ಮೆಂಟಲ್ ಹೆಲ್ತ್ನ ಮೇಲೆ ಅಥವಾ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅದು ಹೇಗೆ ಪರಿಣಾಮವನ್ನು ಬೀರುತ್ತೆ ಅಂತ. ಈಗ ಪ್ರಾಪರ್ ಆಗಿ ನಮಗೆ ನಿದ್ದೆ ಆಗಿಲ್ಲ ಅಂತ ಹೇಳಿದಾಗ ಅದು ಹೇಗೆ ನಮ್ಮ ಮೆಂಟಲ್ ಹೆಲ್ತ್ನ ಮೇಲೆ ಎಫೆಕ್ಟನ್ನು ಮಾಡುತ್ತೆ ಅಂತ ಹೇಳಿದ್ರೆ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ಆಂಗ್ಸೈಟಿ ಮತ್ತು ಡಿಪ್ರೆಷನ್. ಸೊ ಆಂಗ್ಸೈಟಿ ಡಿಪ್ರೆಷನಲ್ಲಿ ಕೋರ್ ಸಿಂಟಮು ಲೆಸ್ ಸ್ಲೀಪ್ ಅಂತ ಹೇಳ್ತೀವಿ. ಸೊ ವಿಚ್ ಸ್ಟಾರ್ಟೆಡ್ ಫಸ್ಟ್ ಅಂತ. ಸೊ ಸ್ಲೀಪ್ ಕಾಂಟ್ರಿಬ್ಯೂಟೆಡ್ ಟು ಆಂಗ್ಸೈಟಿ ಡಿಪ್ರೆಷನ್, ಇಲ್ಲಾಂದ್ರೆ ಆಂಗ್ಸೈಟಿ ಡಿಪ್ರೆಷನ್ ಕಾಸಿಂಗ್ ಸ್ಲೀಪ್ ಇಶ್ಯೂಸ್ ಅಂತ ಇಟ್ಸ್ ಕ್ವೈಟ್ ಎ ಡಿಫಿಕಲ್ಟ್ ಕ್ವಶನ್ ಟು ಆನ್ಸರ್. ಬಟ್ ಪೇಷಂಟ್ಸ್ ಪ್ರೆಸೆಂಟ್ ಮಾಡಿದಾಗ ಸೊ ವಿಲ್ ಸಿ ಕ್ರಾನಿಕ್ ಆಗಿ ದೇ ವುಡ್ ಹವ್ ಸ್ಟ್ರಗಲ್ಡ್ ವಿತ್ ಲಾಟ್ ಆಫ್ ಸ್ಟ್ರೆಸ್ ಆ್ಯಂಡ್ ಎವ್ರಿಥಿಂಗ್. ಸ್ಲೀಪ್ ಕುಡ್ ಹವ್ ಬಿನ್ ಒನ್ ಆಫ್ ದಿ ಫ್ಯಾಕ್ಟರ್ಸ್ ವೇರ್ things have led to depression. So sleep correct ಮಾಡಿದ್ರೆ they recover very fast. On the other hand, depression or anxiety is causing the core symptoms of depression ಮತ್ತು anxiety treat ಮಾಡಿದ್ರೆ it will correct the sleep issues. So it's quite a tough question to answer whether it's anxiety or ಇದು ಅಂತ. ಓಕೆ, ಹಾಗಿದ್ರೆ ನಮಗೆ ಹೆಚ್ಚು ಕೋಪ ಬರೋವಂಥದ್ದು ಅಥವಾ ಡಿಪ್ರೆಷನ್ ಆಗೋದು, ಆಂಗ್ಸೈಟಿ, ಸೊ ಇದಕ್ಕೂ ಕಡಿಮೆ ನಿದ್ದೆ ಆಗೋದಕ್ಕೂ ಕನೆಕ್ಷನ್ಸ್ ಇದೆ ಅಂತ, ಸ್ಟ್ರಾಂಗ್ ಕನೆಕ್ಷನ್ಸ್ ಇದೆ ಅಂತ ಹೇಳ್ಬೋದಾ? ಸೊ ಲೆಸ್ ಸ್ಲೀಪ್ ಡ್ಯೂ ಟು ವಾಟ್ ಎವರ್ ದ ಫ್ಯಾಕ್ಟರ್ಸ್ ಕುಡ್ ಬಿ, ಇಟ್ ಕುಡ್ ಬಿ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸು. ನಿದ್ದೆ ಕಮ್ಮಿ ಆದಾಗ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ನು, ಮೋಟಿವೇಶನ್ ಇರೋದಿಲ್ಲ, ಯು ಆರ್ ಅನೇಬಲ್ ಟು ಕಾನ್ಸಂಟ್ರೇಟ್ ಆನ್ ಥಿಂಗ್ಸು ಆ್ಯಂಡ್ ಮೆಮೊರಿ ಇಶ್ಯೂಸು. ಫಾರ್ ಎಕ್ಸಾಂಪಲ್ ಯು ಕಾನ್ ಡು ರುಟೀನ್ ಆ್ಯಕ್ಟಿವಿಟೀಸು, ನೀವು ದಿನನಿತ್ಯ ಮಾಡೋ ಕೆಲಸಗಳು ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಈ ಸಮಸ್ಯೆಗಳು ಬರುತ್ತೆ ಅಂತ. ಓಕೆ, ಈಗ ಕೆಲವರಿಗೆ ಒಂದು ದಿನ ನಿದ್ದೆಗೆಟ್ಟರು ನೆಕ್ಸ್ಟ್ ಡೇ ಒಂದು ರೀತಿ ಮೂಡೇ ಸರಿ ಇರೋದಿಲ್ಲ, ಆ ಫ್ರೆಶ್ನೆಸ್ ಇರೋದಿಲ್ಲ. ಅಂದರೆ ಇವತ್ತು ನಾನು ಫ್ರೆಶ್ ಡೇ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋ ಥರನೇ ಇರೋದಿಲ್ಲ. ಸೊ ಒಂದು ದಿನ ನಿದ್ದೆಗೆಟ್ಟರು ಕೂಡ ನಮ್ಮ ಮೈಂಡ್ನ ಮೇಲೆ ಅದು ಎಫೆಕ್ಟನ್ನು ಮಾಡುತ್ತೆ ಅಥವಾ ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ? ಓಕೆ, ಬ್ರೈನ್ ಈಸ್ ಎ very special organ. So it runs in cycles and it has to be respected. So when you don't respect your brain circadian rhythm, it disturbs the circadian rhythm, it affects the biological clock. So biological clock disturb adaga, of course it causes and it gives signals that you are stressed, you will not be able to concentrate, ಸ್ವಲ್ಪ irritability. It shows all the features of that I need more rest anta. Brain also gives you enough signals. So you should have enough for this. ಡಾಕ್ಟರ್, ಈಗ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿದ್ದೆ ಮಾಡೋದಕ್ಕೆ ಹೋಗ್ತಾರೆ. ಈಗ 10 ಗಂಟೆಗೆ ಬೆಡ್ಗೆ ಹೋದರೂ ಕೂಡ ರಾತ್ರಿ 12-1 ಗಂಟೆ ಆಗೋ ತನಕನೂ ನಿದ್ದೆ ಬರೋದಿಲ್ಲ, ಲೈಕ್ ಏನೇ ಮಾಡಿದ್ರೂ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಒಂದಿಷ್ಟು ನೆಗೆಟಿವ್ ಥಾಟ್ಸ್ಗಳು, ಬೇಡದೇ ಇರೋ ಯೋಚನೆಗಳು, ಹೆದರಿಕೆ, ಸೊ ಇದೆಲ್ಲ ಉಂಟಾಗುತ್ತೆ. ಯಾವ ಕಾರಣಕ್ಕೋಸ್ಕರ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು? ಕ್ರಾನಿಕ್ ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ದಟ್ ಈಸ್ ಇನಿಷಿಯಲ್ ಇನ್ಸೋಮ್ನಿಯಾ. ಮಲಗಿದ ತಕ್ಷಣ ನಿದ್ದೆ ಬರೋದಿಲ್ಲ, ಇಟ್ ಟೇಕ್ಸ್ 4 to 5 hours ನಿದ್ದೆ ಹೋಗೋದಕ್ಕೆ. ಸೊ ಆ ಫ್ರೀ ಟೈಮಲ್ಲಿ ವೆನ್ ದೇ ಹ್ಯಾವ್ ಟೈಮ್, ದೇ ಆರ್ ಸ್ಪೆಂಡಿಂಗ್ ದ ಟೈಮ್ ಆನ್ ದೇರ್ ಓನ್, ಅಂದರೆ ದೇ ಗೆಟ್ ಲಾಟ್ ಆಫ್ ನೆಗೆಟಿವ್ ಥಾಟ್ಸ್. ಈ ಒಂದು ಕಡೆ ನಿದ್ದೆ ಬರ್ತಾ ಇಲ್ಲ, ಒಂದು ಕಡೆ ಓವರ್ ಥಿಂಕಿಂಗು. ಸೊ ಈ ಥಾಟ್ಸ್ ಬಂದ್ಬಿಟ್ಟು ಮೋಸ್ಟ್ಲಿ ಇಟ್ ವಿಲ್ ಬಿ ನೆಗೆಟಿವ್ ಥಾಟ್ಸು. ಸೊ ಆ ನೆಗೆಟಿವ್ ಥಾಟ್ಸ್ ಬಂದಾಗ ದೇ ಬಿಕಮ್ ಡಿಸ್ಟ್ರೆಸ್ಡ್. ಆ ಡಿಸ್ಟ್ರೆಸ್ಸಿಂದ ಮತ್ತೆ ನಿದ್ದೆ ಕೆಡುತ್ತೆ. ಸೊ ದಟ್ ಆಂಗ್ಸೈಟಿ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವೈ ಇನಿಷಿಯಲ್ ಇನ್ಸಾಮ್ನಿಯಾ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಕಾರಣ ಹುಡುಕಬೇಕಾಗುತ್ತೆ. ಇಟ್ ಕುಡ್ ಬಿ ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸಸ್, ಎನಿಥಿಂಗ್ ಎಲ್ಸ್. ಸೊ ದಟ್ ನೀಡ್ಸ್ ಟು ಬಿ ಐಸೋಲೇಟೆಡ್. ಓಕೆ, ಸೊ ನಿದ್ದೆ ಬರದೇ ಇರೋ ಕಾರಣದಿಂದನೇ ಈ ರೀತಿ ಬೇಡವಾಗಿರೋ ಯೋಚನೆಗಳು ಅಥವಾ ನೆಗೆಟಿವ್ ಥಾಟ್ಸ್ಗಳೆಲ್ಲ ಅದೇ ಕಾರಣಕ್ಕೋಸ್ಕರನೇ ಬರುತ್ತೆ ಅಂತ ಹೇಳಿಬಿಟ್ಟು. ಓಕೆ, ಬಟ್ ಈಗ ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂದರೆ ನನಗೆ 4 to 5 hours ನಿದ್ದೆ ನಾನು ಮಾಡಿದ್ದೀನಿ, ನಂಗೆ ಅಷ್ಟೇ ಸಾಕಾಗುತ್ತೆ, ನಾನು ಡೈಲಿ ಅಷ್ಟೇ ಮಾಡ್ತೀನಿ, ರಾತ್ರಿ ಎಷ್ಟೇ ಇದು ಮಾಡಿದರೂ ಕೂಡ ಟ್ರೈ ಮಾಡಿದ್ರು ರಾತ್ರಿ ಬೇಗ ಮಲ್ಗೋಕ್ಕಾಗಲ್ಲ, ಬೆಳಗ್ಗೆ ಬೇಗ ಹೋಗಲೇಬೇಕು. ಈಗ ಜಾಬಿಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದು 7 o'clock ಅಟ್ಲೀಸ್ಟ್ ಏಳಲೇಬೇಕಾಗತ್ತೆ. ಸೊ ದೇ ಹ್ಯಾವ್ ಓನ್ಲಿ 4 to 5 hours ಆಫ್ ಸ್ಲೀಪ್ ಅಷ್ಟೇ ಇರುತ್ತೆ. ಬಟ್ ಸ್ಟಿಲ್ ಇಲ್ಲ, ನಾನು ಫ್ರೆಶ್ ಆಗಿದ್ದೀನಿ ಅಂತ ಹೇಳ್ತಾರೆ. ನಿಜವಾಗಿಯೂ ಅವ್ರಿಗೆ ಅಷ್ಟೇ ಸಾಕಾಗುತ್ತಾ ಅಥವಾ ಅವ್ರ ಬಾಡಿಯಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇರತ್ತಾ ಅವ್ರಿಗೆ ಗೊತ್ತಿಲ್ದಂಗೆ ಹೇಗೆ ಅಂತ? ಇನಿಷಿಯಲಿ
ಯಂಗ್ಸ್ಟರ್ಸಲ್ಲಿ ದೇ ಆರ್ ಏಬಲ್ ಟು ಕಾಂಪನ್ಸೇಟ್ ದ ಸ್ಲೀಪ್, ದೇ ವಿಲ್ ಹ್ಯಾವ್ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ, ಮೋಟಿವೇಶನ್ ಲೆವೆಲ್ ಜಾಸ್ತಿ ಇರುತ್ತೆ. ಬಟ್ ಆಸ್ ದ ಟೈಮ್ ಪ್ರೋಗ್ರೆಸಸ್ ಏಜ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಟು ದೇರ್ ಟಯರ್ಡ್ನೆಸ್, ಎಕ್ಸಾಷನ್ ಎಲ್ಲ. ಸೊ ಬಟ್ ವಿ ನೀಡ್ ಟು ರೆಸ್ಪೆಕ್ಟ್ ಅವರ್ ಬಾಡಿ ಆ್ಯಂಡ್ ಬ್ರೈನ್, ಮತ್ತು ಸ್ಲೀಪ್ಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಸೊ 8 to 9 hours ಆಫ್ ಕಂಪಲ್ಸರಿ ಸ್ಲೀಪ್ ಇಸ್ ಎಸೆನ್ಷಿಯಲ್ ಫಾರ್ ಎವ್ರಿಬಡಿ, ಆಲ್ಮೋಸ್ಟ್ ಎಲ್ರಿಗೂ ಬೇಕಾಗುತ್ತೆ, ಅಷ್ಟೊತ್ತು ನಿದ್ದೆ ಬೇಕಾಗುತ್ತೆ. ಸೊ ನನಗೆ 4 to 5 hours ಸ್ಲೀಪ್ ಅಷ್ಟೇ ಸಾಕು ಅಂತ ಹೇಳಿದ್ರೆ ಯು ಆರ್ ಎಫೆಕ್ಟಿಂಗ್ ಯುವರ್ ಬಯಾಲಜಿಕಲ್ ಕ್ಲಾಕ್ ಆ್ಯಂಡ್ ಸರ್ಕೇಡಿಯನ್ ರಿದಮ್ ಅಂತ ಹೇಳ್ತೀವಿ. ದಟ್ ಈಸ್ ಬೋತ್ ಎಫೆಕ್ಟೆಡ್ ಅಂದರೆ ಯು ವಿಲ್ ಬಿಕಮ್ ಮೋರ್ ಆಂಕ್ಷಿಯಸ್ಸು, ಮೋರ್ ರೆಸ್ಟ್ಲೆಸ್, ಅನೇಬಲ್ ಟು ಫೋಕಸ್ ಆನ್ ಟಾಸ್ಕ್, ಕಾನ್ಸಂಟ್ರೇಷನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಯು ವಿಲ್ ಬಿ ಏಬಲ್ ಟು ರೆಕಗ್ನೈಸ್ 4 to 5 hours ಸ್ಲೀಪ್ ಅಂತ ಎಲ್ಲರೂ ಹೇಳ್ಕೊಂಡು ಓಡಾಡ್ತಾರೆ, ಬಟ್ ಆ್ಯಕ್ಚುಲಿ ಯು ಆರ್ ಡ್ಯಾಮೇಜಿಂಗ್ ಯುವರ್ ಓನ್ ಸ್ಲೀಪ್ ಸೈಕಲ್. ಓಕೆ, ಅಷ್ಟು ಸಾಕಾಗೋದಿಲ್ಲ. ಬರೀ 5 hour ನಿದ್ದೆ ಅಥವಾ 6 hour ನಿದ್ದೆ ಸಾಕಾಗೋದಿಲ್ಲ. ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 7 hour ನಿದ್ದೆ ಬೇಕಂದ್ರೆ 7 to 8 hours ಆಫ್ ಸ್ಲೀಪ್ ಬೇಕಾಗುತ್ತೆ ಅಂತ. ಈಗ ಲಾಂಗ್ ರನ್ ಅಲ್ಲಿ ಯಾವೆಲ್ಲ ಹೆಲ್ತ್ ಇಶ್ಯೂಸ್ಗಳು ಬರ್ಬೋದು, ಅಂದ್ರೆ ಕ್ರಾನಿಕ್ ಹೆಲ್ತ್ ಇಶ್ಯೂಸ್ ಏನಾದರೂ ಬರುತ್ತಾ? ಯಾಕಂತ ಹೇಳಿದ್ರೆ ಕಡಿಮೆ ನಿದ್ದೆ ಮಾಡಿದ್ರೆ ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ, ಬ್ರೈನು ಅಥವಾ ಸ್ಟ್ರೋಕ್ ಆಗುತ್ತೆ. ನೈಟ್ ನಿದ್ದೆ ತುಂಬಾನೇ ಮುಖ್ಯ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಯಾವೆಲ್ಲ ಹೆಲ್ತ್ ಇಶ್ಯೂಸ್ ಬರಬಹುದು? ಈಗಿನ ಯಂಗ್ಸ್ಟರ್ಸ್ ಯಾವೆಲ್ಲ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತ? ಸೊ ಸ್ಲೀಪ್ ಸೈಕಲ್ ಮತ್ತು ಸ್ಲೀಪ್ ಸೈಕಲ್ ಬಗ್ಗೆ ಹೋದರೆ ಇಟ್ಸ್ NREM ಆ್ಯಂಡ್ REM ಸ್ಲೀಪು. NREM ಸ್ಲೀಪ್ ಬಂದ್ಬಿಟ್ಟು 90 minutes, ಇಟ್ಸ್ ಅರೌಂಡ್ 60 minutes ಆಫ್ NREM ಸ್ಲೀಪು. ಅದರಲ್ಲಿ ಬಾಡೀಸ್ ಟ್ರೈ ಟು ರಿಪೇರ್ ಇಟ್ ಸೆಲ್ಫ್. ಫಾರ್ ಎಕ್ಸಾಂಪಲ್ ಬಾಡಿ ರಿಲ್ಯಾಕ್ಸಸ್ಸು, ಮಸಲ್ಲು, ಕ್ರಾನಿಕ್, ಇಟ್ ಟ್ರೈಸ್ ಟು ರೀಅರೇಂಜ್ ಇಟ್ ಸೆಲ್ಫ್, ಅಂದರೆ ರೀಬೂಟಿಂಗ್ ಇಟ್ ಸೆಲ್ಫ್ ವಿತ್ ದ ಫಿಸಿಕಲ್ ಪ್ಯಾರಾಮೀಟರ್ಸು. ಮತ್ತು REM ಸ್ಲೀಪಲ್ಲಿ ಕೆಮಿಕಲ್ ಪ್ಯಾರಾಮೀಟರ್ಸ್ನ ಕನ್ಸಾಲಿಡೇಟ್ ಮಾಡುತ್ತೆ, ಆ್ಯಂಡ್ ಮೆಮೊರಿ ಕನ್ಸಾಲಿಡೇಷನ್ನು, ಶಾರ್ಟ್ ಟರ್ಮ್ ಮೆಮೊರಿ ಟು ಲಾಂಗ್ ಟರ್ಮ್ ಮೆಮೊರಿ. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ REM NREM ಸ್ಲೀಪ್ ಏನೇನು ಮಾಡುತ್ತೆ ಅಂತ ಹೇಳಿದ್ರೆ ಯು ಶುಡ್ ಗಿವ್ adequate cycles of NREM REM sleep. So if you are disturbing NREM and REM sleep, your body gets tired and exhausted. For example, heart ಮೇಲೆ ಒತ್ತಡ, hypertension, ಡಯಾಬಿಟಿಸ್ ಬರ್ಬೋದಾ? ಡಯಾಬಿಟಿಸ್, ಯು ಆರ್ ಪ್ರೋನ್ ಫಾರ್ ಡಯಾಬಿಟಿಸ್ ಅಂದರೆ ಜಲ್ದಿ ಕಾಣಿಸಿಕೊಳ್ಳೋದು, ಅಂಡ್ BP ಬರುತ್ತೆ, ಅದೇ hypertension ಬರುತ್ತೆ. And if you are prone for various diseases, it comes out early. ಓಕೆ. ಡಾಕ್ಟರ್, ಹಾಗಿದ್ರೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಮೊಬೈಲ್ ಸ್ಕ್ರೀನ್ ಅನ್ನ ನೋಡ್ತಾ ಇರ್ತಾರೆ. ಸೊ ಆ ಲೈಟ್ ಹೇಗೆ ನಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಅನ್ನ ಮಾಡುತ್ತೆ ಹಾಗಿದ್ರೆ? ಓಕೆ, ಬ್ಲೂ ಸ್ಕ್ರೀನ್ ಅಂತ ಹೇಳ್ತೀವಿ. ಬ್ಲೂ ಸ್ಕ್ರೀನ್ ಬಂದು ಈಗ ವಿ ಆರ್ ಅಡಿಕ್ಟೆಡ್ ಟು ಬ್ಲೂ ಸ್ಕ್ರೀನ್. ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ನಾವು ಮೊಬೈಲ್ ನೋಡೋದು, TV ನೋಡೋದು, ಲಾಂಗ್ ಟರ್ಮ್ TV ನೋಡೋದ್ರಿಂದ ಕಾರ್ಟಿಸಾಲ್ ಲೆವೆಲ್ಸ್ ಅನ್ನೋದು ಬ್ರೈನಲ್ಲಿ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಬಂದ್ಬಿಟ್ಟು ಇಟ್ಸ್ ಹೈಪರ್ ಅಲರ್ಟ್ ಹಾರ್ಮೋನ್ ಥರ. ಸೊ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆದಾಗ ಯು ಆರ್ ಆಲ್ವೇಸ್ ಇನ್ ಅಲರ್ಟ್ ಮೋಡ್. ಸೊ ಅಲರ್ಟ್ ಆದಾಗ ಯು ಆರ್ ರೆಡಿ ಟು ಫೈಟ್ ವಿತ್ ಎವ್ರಿಬಡಿ. ವೆನ್ ಯು ಆರ್ ರೆಡಿ ಟು ಫೈಟ್ ಅಂದಾಗ ಯುಲ್ ಗೆಟ್ ಇರಿಟಬಲ್ ವೆನ್ ಸಂಬಡಿ ಆಸ್ ಯು ಟು ಶಟ್ ಡೌನ್ ದ ಮೊಬೈಲ್. ಫಾರ್ ಎಕ್ಸಾಂಪಲ್, ಮಕ್ಕಳು ಮೊಬೈಲ್ ನೋಡ್ತಾ ಇರ್ತಾರೆ, ಪೇರೆಂಟ್ಸ್ ಬಂದು ಹೇಳ್ತಾರೆ ಮೊಬೈಲ್ ಶಟ್ ಡೌನ್ ಮಾಡಿ, ಕೋಪ ಬರುತ್ತೆ. ಏನಕ್ಕಂದರೆ ಇಟ್ಸ್ ನಾಟ್ ದೇರ್ ಮೊಬೈಲ್, ಇಟ್ ದ ಕಾರ್ಟಿಸಾಲ್ ಲೆವೆಲ್ಸ್ ಇನ್ ದ ಬ್ರೈನ್ ಮೇಕಿಂಗ್ ದೆಮ್ ಬಿಕಮಿಂಗ್ ಆಂಗ್ರಿ, ಇರಿಟೇಬಲ್. ಆ್ಯಂಡ್ ಈವನ್ ಮಿಡ್ಲ್ ಏಜ್ ಪೀಪಲ್ ವಾಚ್ ಆ್ಯಂಡ್ ಅವ್ರಿಗೂ ನಿದ್ದೆ ಎಫೆಕ್ಟ್ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ದ ಕಾರ್ಟಿಸಾಲ್ ಲೆವೆಲ್ಸ್. ಸೊ ಸ್ಟ್ರೆಸ್ ಹಾರ್ಮೋನ್ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬ್ಲೂ ಸ್ಕ್ರೀನ್ ಕಮ್ಮಿ ಮಾಡಿದ್ರೆ ಸ್ಟ್ರೆಸ್ ಹಾರ್ಮೋನ್ ಕಮ್ಮಿ ಆಗುತ್ತೆ. ಹಾಗಾದ್ರೆ ಈಗ ಮೂಡ್ ಸ್ವಿಂಗ್ ಜಾಸ್ತಿ ಆಗೋದು ಕೂಡ ನಿದ್ದೆ ಕಡಿಮೆ ಆಗಿನೇನಾ? ಸೊ ಇವನ್ ಬಾಡಿ ಇಸ್ ಟಯರ್ಡ್ ಅಂದರೆ ನಿದ್ದೆ ಕಮ್ಮಿ ಆಗಿದೆ. ಈಗ ಫೀಮೇಲ್ಸ್ ಅಲ್ಲಿ ಓಕೆ, ಅಂದ್ರೆ ಅವರಿಗೆ ಈ ಮಂತ್ಲಿ ಪೀರಿಯಡ್ಸ್ ಆಗುತ್ತೆ, ಮೆನ್ಸ್ಟ್ರುವಲ್ ಪ್ರಾಬ್ಲಮ್ ಇರುತ್ತೆ, ಅದರಿಂದಾನು ಹಾರ್ಮೋನ್ ವೇರಿಯೇಷನ್ ಇಂದ ಆಗುತ್ತೆ. ಆದ್ರೆ ಅದನ್ನ ಬಿಟ್ಟು ಮಾತಾಡೋದು ಜನರಲ್ ಆಗಿ ಈಗ ಪುರುಷರಲ್ಲೂ ಆಗಿರ್ಬಹುದು, ಮಹಿಳೆಯರಲ್ಲೂ ಆಗಿರ್ಬಹುದು, ಅವ್ರಿಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಲ್ಯಾಕ್ ಆಫ್ ಸ್ಲೀಪ್ ಅಲ್ಲಿ ಕಾರಣ ಆಗಿರಬಹುದಾ ಅಂತ? ಸಿ, ಬ್ರೈನಲ್ಲಿ ದೇರ್ ಆರ್ ಇಂಪಾರ್ಟೆಂಟ್ ಪಾರ್ಟ್ಸ್ ಇನ್ ದ ಬ್ರೈನ್ ಕಾಲ್ಡ್ ಅಮೆಗ್ಡಲಾ ಅಂಡ್ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್. ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಬಂದು ಎಮೋಷನಲ್ ರೆಗ್ಯುಲೇಷನ್ ಮಾಡುತ್ತೆ. ಅಮೆಗ್ಡಲಾ ಬಂದ್ಬಿಟ್ಟು it helps in processing the emotions. So it's when there is no communication between two parts of the brain, you will become angry and irritable. There's a disruption anta helthivi, disruption in the hormones. So our disruption in the you will feel that I'm not in control, I'm not motivate ಮಾಡೋಕ್ಕಾಗ್ತಾ ಇಲ್ಲ, ನಾನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆಲ್ ದೋಸ್ ಥಿಂಗ್ಸ್ ಯಾವುದ್ರಲ್ಲೂ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಎಲ್ಲವನ್ನು ಕಂಡ್ರೂ ಕೂಡ ಒಂದು ರೀತಿ ಸಿಡಿ ಕೋಪ ಬರುವಂಥದ್ದು. ಸೊ ಜಾಸ್ತಿ ಕೋಪ ಬರೋದಕ್ಕೂ ಕೂಡ ಕಡಿಮೆ ನಿದ್ದೆ ಆಗೋದಕ್ಕೆ ರೀಸನ್ಸ್ ಇದೆ, ಅಂದರೆ ಲ್ಯಾಕ್ ಆಫ್ ಸ್ಲೀಪ್, ಹಾಗೇನೆ ಆಂಗ್ರಿ ಅಥವಾ ಆಂಗ್ಸೈಟಿ ಕನೆಕ್ಷನ್ಸ್ ಇದೆ ಅಂತ. We can always say that. ಓಕೆ. ಹಾಗಿದ್ರೆ ಡಾಕ್ಟರ್, ಈ ಸ್ಲೀಪ್ ಡಿಸಾರ್ಡರ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆಯಾ? ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಓಕೆ, ಸ್ಲೀಪ್ ಡಿಸಾರ್ಡರ್ಸ್ ಅಂತ ಹೇಳಿದ್ರೆ NREM ಸ್ಲೀಪ್ ಡಿಸಾರ್ಡರ್ ಅಂತ ಹೇಳ್ತೀವಿ, REM ಸ್ಲೀಪ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಅದು ಬಿಟ್ಟು ಇನ್ನು ಫಿಸಿಯಾಲಜಿಕಲ್ ಕಾಸಸ್ ಅಂತ ಇರುತ್ತೆ. ಸೊ ಇಫ್ ಯು ಆರ್ ಓವರ್ ವೆಯ್ಟು, ನಾವು ಬ್ರೀತ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಆವಾಗ
ವಿಲ್ ಗೆಟ್ ಅಪ್ ಇನ್ ದ ಸ್ಲೀಪ್. ಅಂದರೆ ನಿದ್ದೆ ಹೋಗಿದ ತಕ್ಷಣ ಯುವರ್ ಮಸಲ್ ಸ್ಟಾರ್ಟ್ ರಿಲ್ಯಾಕ್ಸಿಂಗ್ ಅಂಡ್ ಸ್ನೋರಿಂಗ್ ಜಾಸ್ತಿ ಆಗ್ಬಿಟ್ಟು ಉಸಿರು ಕಟ್ಟಿ ಎದ್ದೊಳ್ತಾರೆ. ದಟ್ ಈಸ್ ಸ್ಲೀಪ್ ಎಪ್ನಿಯಾ ಸಿಂಡ್ರೋಮ್. ಅದು ಫಿಸಿಕಲ್ ಕಾಸಸ್. ಸೈಕಾಲಜಿಕಲ್ ಕಾಸಸ್ ಬಂದು ಆಂಗ್ಸೈಟಿ, ಓವರ್ ಥಿಂಕಿಂಗು, ಡಿಪ್ರೆಷನ್ನು ಮತ್ತು ಬೈಪೋಲಾರ್ ಡಿಸಾರ್ಡರ್ಸು, ಇವೆಲ್ಲನೂ ನಿದ್ದೆ ಎಫೆಕ್ಟ್ ಮಾಡುವ ಡಿಸೀಸಸ್ಸು. ಸೊ ಇಫ್ ಯು ಟ್ರೀಟ್ ಆಲ್ ದೀಸ್ ಡಿಸಾರ್ಡರ್ಸ್ ಯು ವಿಲ್ ಬಿ ಏಬಲ್ ಟು ಸ್ಲೀಪ್ ಬೆಟರ್. ಓಕೆ ಓಕೆ. ಹಾಗಾದರೆ ಒಬೇಸಿಟಿ ಅಥವಾ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅವ್ರದ್ದು ಏಜಿಗಿಂತ ಮೀರಿ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದಾಗ ಡೆಫಿನೆಟ್ಲಿ ಅದು ಸ್ಲೀಪ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತನಾ ಸರ್? ಹೌದು. ಈಗೇನಂದರೆ ಉಸಿರಾಟದಲ್ಲಿ ಬ್ಲಾಕ್ ಆಗುತ್ತೆ. ಈ ಉಸಿರಾಟದ ಬ್ಲಾಕ್ ಆದಾಗ ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆಗಿ ಯು ವಿಲ್ ಗೆಟ್ ಅಪ್ ಇನ್ ಎ ಶಾಕ್. ಸೊ ಇಟ್ಸ್ ಒನ್ಸ್ ಸ್ಲೀಪ್ ಡಿಸ್ಟರ್ಬ್ ಆದಮೇಲೆ ಯು ವಿಲ್ ನಾಟ್ ಬಿ ಏಬಲ್ ಟು ಗೋ ಬ್ಯಾಕ್ ಟು ಸ್ಲೀಪ್ ಬಿಕಾಸ್ ವಿಲ್ ಸ್ಟಾರ್ಟ್ ಹ್ಯಾವಿಂಗ್. ಸೊ ಈ ಸ್ಲೀಪ್ ಕಂಟಿನ್ಯೂಸ್ ಆಗಿ ಕ್ರಾನಿಕ್ ಆಗಿ ಇದ್ದರೆ ಯು ವಿಲ್ ಬಿ ಟಯರ್ಡ್, ಎಕ್ಸಾಸ್ಟೆಡ್ ಇನ್ ದ ಮಾರ್ನಿಂಗ್. ಸೊ ಅಟ್ ದಟ್ ಟೈಮ್ ಯು ಶುಡ್ ಬಿ ಏಬಲ್ ಟು ಸಿ ಎ ಡಾಕ್ಟರ್ ಹೂ ವಿಲ್ ಬಿ ಗೋಯಿಂಗ್ ಟು ಹೆಲ್ಪ್ ಯು ಟು ಸಾರ್ಟ್ ಇಟ್. ಓಕೆ ಓಕೆ. ಹಾಗಿದ್ರೆ ಕೆಲವರು ನನಗೆ ನಿದ್ದೆನೇ ಬರ್ತಿಲ್ಲ ಅಂತ ಹೇಳಿಬಿಟ್ಟು ಆಲ್ಕೋಹಾಲ್ ತಗೋತಾರೆ, ಅಂದರೆ ಅದನ್ನೇ ರೀಸನ್ ಆಗಿ ಆಲ್ಕೋಹಾಲ್ ತಗೋತಾರೆ. ನಿಜವಾಗಿಯೂ ಹೌದಾ? ನಿದ್ದೆ ಬರ್ತಿಲ್ಲ ಅಂತ ಹೇಳಿಬಿಟ್ಟು ಮದ್ಯಪಾನ ಮಾಡಿದ್ರೆ ಅಥವಾ ಆಲ್ಕೋಹಾಲ್ ತಗೊಂಡ್ರೆ ನಿದ್ದೆ ಬರುತ್ತಾ? ಇದು ಎಷ್ಟರ ಮಟ್ಟಿಗೆ ಬ್ರೈನ್ನ ಮೇಲೆ ಎಫೆಕ್ಟನ್ನು ಮಾಡುತ್ತೆ ಅಂತ? ಆಲ್ಕೋಹಾಲ್ ಯು ಶುಡ್ ಯೂಸ್ ಇಟ್ ಆಸ್ ಎ ಪ್ಲೆಜರ್ ಡ್ರಿಂಕ್. ಸೊ ಆಲ್ಕೋಹಾಲ್ ನಿದ್ದೆಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇನಿಷಿಯಲಿ, ಬಟ್ ಆಸ್ ಯು ಸ್ಟಾರ್ಟ್ ಡ್ರಿಂಕಿಂಗ್ ಮೋರ್ ಆ್ಯಂಡ್ ಮೋರ್ ಆಫ್ ಆಲ್ಕೋಹಾಲ್, ಅಂದರೆ ಆಲ್ಕೋಹಾಲ್ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಟ್ ವಿಲ್ ನಾಟ್ ಹೆಲ್ಪ್ ಯು ವಿತ್ ದ ಸ್ಲೀಪ್. ಇಟ್ ಕಾಸಸ್ ಯು ಮೋರ್ ಇರಿಟಬಿಲಿಟಿ. ಇನಿಷಿಯಲಿ ಆಲ್ಕೋಹಾಲ್ ಸ್ವಲ್ಪ ಬೆಂಜೋಡೈಸ್ಪಿನ್ ಬ್ರೈನ್ ರಿಸೆಪ್ಟರ್ಸಲ್ಲಿ ಕೆಲಸ ಮಾಡಿ ಇಟ್ ವಿಲ್ ಹೆಲ್ಪ್ ಯು ಟು ಸ್ಲೀಪ್. ಬಟ್ ಆಸ್ ಯು ಡ್ರಿಂಕ್ ಮೋರ್ ಆ್ಯಂಡ್ ಮೋರ್ ಡಿಪೆಂಡೆನ್ಸಿ ಫೀಚರ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಕೋಹಾಲ್ ಈಸ್ ಎ ನಾಟ್ ಅಂದ್ರೆ ಅದು ಸೊಲ್ಯೂಷನ್ ಅಲ್ಲ ಅಂತ. ಸೊಲ್ಯೂಷನ್ ನಿದ್ದೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅದು ಒಂದು ಸೊಲ್ಯೂಷನ್ ಆಗಿರೋದಿಲ್ಲ ಅಂತ. ಓಕೆ ಓಕೆ. ಇನ್ನು ಕೆಲವ್ರಿಗೆ ಹೇಗಂದ್ರೆ ಡಾಕ್ಟರ್, ಈಗ ಟಯರ್ಡ್ ಆಗಿರ್ತಾರೆ, ಅಂದರೆ ಫಿಸಿಕಲಿನೂ ಟಯರ್ಡ್ ಆಗಿರ್ತಾರೆ, ಮೆಂಟಲಿನೂ ಆಫೀಸಲ್ಲಿ ಕೆಲಸ ಮಾಡಿ ಟಯರ್ಡ್ ಆಗಿರ್ತಾರೆ, ಬಟ್ ಸ್ಟಿಲ್ ನಿದ್ದೆ ಬರೋದಿಲ್ಲ. ಈಗ ಏನೋ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಿದ್ದೆ ಬರ್ದಿರೋದಕ್ಕೆ ಒಂದು ಕಾರಣ ಇರುತ್ತೆ, ಬಟ್ ದೇ ಆರ್ ಟಯರ್ಡ್ ಬಟ್ ಸ್ಟಿಲ್ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರ ಬಾಡಿಯಲ್ಲಿ ಏನು ಪ್ರಾಬ್ಲಮ್ ಆಗಿರ್ಬೋದು? ಬಯಾಲಜಿಕಲ್ ಪ್ರಾಬ್ಲಮ್ ಇರುತ್ತಾ, ಹೇಗೆ ಏನು ಅಂತ? ಅಂದರೆ ಬಾಡಿ ಈಸ್ ಟಯರ್ಡ್, ಮೈಂಡ್ ಈಸ್ ಹೈಪರ್ ಆಕ್ಟಿವ್. ದೇರ್ ವಿಲ್ ಬಿ ಲಾಟ್ಸ್ ಆಫ್ ಕ್ರಾನಿಕ್ ಸ್ಟ್ರೆಸ್ ಇಂದ, ದೇ ವಿಲ್ ಹ್ಯಾವ್ ಲಾಟ್ ಆಫ್ ಓವರ್ ಥಿಂಕಿಂಗು, ಟೂ ಮಚ್ ಆಫ್ ಥಿಂಕಿಂಗ್ ಪ್ರೊಸೆಸ್, ಹೆಚ್ಚು ಯೋಚನೆಗಳು. ಕಾರ್ಟಿಸಾಲ್ ಲೆವೆಲ್ಸ್ ಇನ್ ದ ಬ್ರೈನ್ ಹ್ಯಾಸ್ ಗಾನ್ ಅಪ್ ಸಿಗ್ನಿಫಿಕೆಂಟ್ಲಿ ಅಂತ. ಕಾರ್ಟಿಸಾಲ್ ಲೆವೆಲ್ಸ್ ಅಂದರೆ ಅಲರ್ಟ್ ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ಈಸ್ ಆಲ್ರೆಡಿ ಅಲರ್ಟ್, ದೋ ದ ಬಾಡಿ ಈಸ್ ವೀಕ್, ಯು ಆರ್ ನಾಟ್ ಏಬಲ್ ಟು. ಸೊ ಯು ಶುಡ್ ಫೈಂಡ್ ದ ರೂಟ್ ಕಾಸ್. ವಾಟ್ ಈಸ್ ದ ರೀಸನ್ ಫಾರ್ ವೈ ಈಸ್ ನಾಟ್ ಗೆಟಿಂಗ್ ಸ್ಲೀಪ್. ಇದು ಕಂಟಿನ್ಯೂಸ್ ಆಗಿ ಹಾಗೆ ಬಿಟ್ಟರೆ ಇಟ್ ಲೀಡ್ಸ್ ಟು ಕ್ರಾನಿಕ್ ಪ್ರಾಬ್ಲಮ್ಸ್. ಸೊ ಯು ಶುಡ್ ಗೆಟ್ ಇಟ್ ಟ್ರೀಟೆಡ್ ಅರ್ಲಿ ಬೈ ಎ ಸೈಕ್ಯಾಟ್ರಿಸ್ಟ್. ನಿದ್ದೆ ಬರ್ತಿಲ್ಲ ಅಂತ ನಿದ್ದೆ ಮಾತ್ರೆ ತಗೊಳ್ಳೋವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಓಕೆ, ನಿದ್ದೆ ಮಾತ್ರೆ ಅಂದಮೇಲೆ ವೆನ್ ಯು ಸಿ ಎ ಡಾಕ್ಟರ್, ಅಂದರೆ ಡಾಕ್ಟರ್ ಹತ್ರ ಹೋಗಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇನಿಷಿಯಲಿ ಬ್ರೈನ್ ರೀಸೆಟ್ ಮಾಡಲು ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಡಾಕ್ಟರ್ಸ್ ಕೊಡ್ತಾರೆ. ಇಟ್ಸ್ ಫಾರ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಸೊ ದಟ್ ಯುಲ್ ಗೆಟ್ ಅಡಿಕ್ವೇಟ್ ಸ್ಲೀಪ್ ಅಂತ. ಬಟ್ ಪೀಪಲ್ ಟೆನ್ ಟು ಓವರ್ಟೇಕ್ ದ ಮೆಡಿಕೇಶನ್ಸ್ ಬಿಯಾಂಡ್ ಪ್ರಿಸ್ಕ್ರಿಪ್ಷನ್ ಲೆವೆಲ್ಸ್. ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಗೊಂಡಾಗ ದ ಎಫಿಕಸಿ ಆಫ್ ದ ಮೆಡಿಕೇಶನ್ಸ್ ಕಮ್ಸ್ ಡೌನ್. ನೀವು 5 milligrams ಕಡೆ ತೊಗೊಳ್ತಾರೆ ಆ ಕಡೆ 10 milligrams ಬೇಕಾಗುತ್ತೆ. ಸ್ಲೋಲಿ ವಿಲ್ ಬಿಕಮ್ ಡಿಪೆಂಡೆಂಟ್ ಆನ್ ಸ್ಲೀಪಿಂಗ್ ಮೆಡಿಕೇಶನ್ಸ್. ಸೊ ಇಟ್ಸ್ ನಾಟ್ ಎ ಗುಡ್ ರೆಕಮೆಂಡೆಡ್ ಸ್ಟೈಲ್ ಆಫ್ ಸಾರ್ಟಿಂಗ್ ಯುವರ್ ಸ್ಲೀಪ್ ಪ್ರಾಬ್ಲಮ್ಸ್. ಓಕೆ ಓಕೆ. ಹಾಗಿದ್ರೆ ಯಾವಾಗ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಬೇಕು ಅಂತ? ಯಾಕಂದರೆ ನಮಗೆ ನಿದ್ದೆ ಬರ್ತಿಲ್ಲ ಅಂದಾಗ ಯಾರು ಅದನ್ನು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಬೇಕು ಅನ್ನೋಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಇರೋದಿಲ್ಲ. ಸೊ ಯಾವಾಗ ಹಾಸ್ಪಿಟಲ್ಗೆ ಹೋಗಬೇಕು ಆ್ಯಂಡ್ ಯಾರನ್ನು ಮೀಟ್ ಆಗಬೇಕು? ಸೊ ಅದಕ್ಕಂತಲೇ ಡಾಕ್ಟರ್ಸ್ ಸ್ಪೆಷಲಿಸ್ಟ್ ಇರ್ತಾರೆ. ಸೊ ಯಾರನ್ನು ಮೀಟ್ ಆಗಬೇಕು ಅನ್ನುವಂಥ ಒಂದು ಡೌಟ್ಸ್ ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಇನಿಷಿಯಲಿ ಯು ಆರ್ ಸ್ನೋರಿಂಗ್ ಎ ಲಾಟ್, ಮತ್ತು ಉಸಿರಾಟದ ಕಷ್ಟದಿಂದ ತೊಂದರೆಯಿಂದ ಎದ್ದು ಕೂತ್ಕೊಳ್ಳೋದು ಅದೆಲ್ಲ ಆಗ್ತಾ ಇದ್ರೆ ಯು ಕ್ಯಾನ್ ಮೀಟ್ ಎ ಪಲ್ಮನಾಲಜಿಸ್ಟ್ ಅಂತ ಹೇಳ್ತೀವಿ. ಪಲ್ಮನಾಲಜಿಸ್ಟ್ ಮತ್ತು ENT ಸ್ಪೆಷಲಿಸ್ಟು. ಸೊ ಅವರೆಲ್ಲ ವಾಟ್ ಈಸ್ ದ ಫಿಸಿಕಲ್ ಫ್ಯಾಕ್ಟರ್ಸು ಏನಿದೆ ಅಂತ ಹೇಳಿ ದೇ ವಿಲ್ ಹೆಲ್ಪ್ ಯು ಔಟ್ ವಿತ್ ದ CPAP ಮಿಷನ್ಸು ಆರ್ ದೇ ವಿಲ್ ಡು ಸಮ್ ಇನ್ವೆಸ್ಟಿಗೇಷನ್ಸ್ ಲೈಕ್ ಸ್ಲೀಪ್ ಸ್ಟಡೀಸು. ದಟ್ ವಿಲ್ ಗಿವ್ ಎ ಗುಡ್ ಪಿಕ್ಚರ್ ರಿಗಾರ್ಡಿಂಗ್ ವಾಟ್ಸ್ ಹ್ಯಾಪ್ನಿಂಗ್ ವಿತ್ ದ ಸ್ಲೀಪ್ ಅಂತ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಏನಕ್ಕೆ ಪ್ರಶ್ನೆ ಕೇಳಿದ್ರೆ, ಲೈಕ್ ಯಾರನ್ನು ಮೀಟ್ ಆಗಬೇಕು, ಯಾವಾಗ ಹಾಸ್ಪಿಟಲ್ಗೆ ಹೋಗಬೇಕು ಅಂತ. ಸೊ ಪರ್ಸಿಸ್ಟೆಂಟ್ ಆಗಿ 3 to 4 weeks ಸ್ಲೀಪ್ ಇಶ್ಯೂಸ್ ಕಂಟಿನ್ಯೂಸ್ ಆಗಿದ್ದರೆ ಆ್ಯಂಡ್ ಯು ಆರ್ ಗೆಟಿಂಗ್ ಟಯರ್ಡ್, ಎಕ್ಸಾಸ್ಟೆಡ್, ಇರಿಟಬಿಲಿಟಿ, ಕೋಪ ಜಾಸ್ತಿ ಬರ್ತಾ ಇರೋದು, ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ರೆಕಗ್ನೈಸ್ ದಟ್ ಯು ಆರ್ ನಾಟ್ ಯುವರ್ ಟ್ರೂ ಸೆಲ್ಫ್, ಅಂದರೆ ನನ್ನ ಪರ್ಸ್ನಾಲಿಟಿ ಚೇಂಜ್ ಆಗ್ತಾ ಇದೆ ಅಂದಾಗ ಯು ಶುಡ್ ಗೋ ಆ್ಯಂಡ್ ಮೀಟ್ ಎ ಸೈಕ್ಯಾಟ್ರಿಸ್ಟ್. ಸೊ ಹೂ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ವಿತ್ ಯುವರ್ ಸ್ಲೀಪ್ ಇಶ್ಯೂಸ್. ಓಕೆ ಓಕೆ. ಸೊ ಹೋಗಿ ಹೆಲ್ಪನ್ನು ತಗೊಳ್ಳೋ ಅಂಥದ್ದು ಅಥವಾ ಒಂದು ಕೌನ್ಸಿಲಿಂಗ್ ತಗೊಳ್ಳೋದು ಮುಖ್ಯ ಆಗುತ್ತೆ ಅಂತ ಡಾಕ್ಟರ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಂದು ಆರ್ ವಿ ಮಿಸ್ಸಿಂಗ್ ಔಟ್ ಸಮಥಿಂಗ್ ಅಂತ. ಸೊ
ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಕಮ್ ಔಟ್ ಆಫ್ ದಿ ಬ್ಲೂ. ಇಟ್ಸ್ ನಾಟ್ ಡಸಂಟ್ ಗಿವ್ಸ್ ಯು ಸಿಗ್ನಲ್ಸ್ ಥರ. ಕನ್ಸಿಸ್ಟೆಂಟಾಗಿ ಕ್ರಾನಿಕ್ ಸ್ಟ್ರೆಸ್ ಇರಬೇಕಂತ ಹೇಳಿದ್ರೆ ಯು ಮೇ ಎಂಡ್ ಅಪ್ ಹ್ಯಾವಿಂಗ್ ಆಂಗ್ಸೈಟಿ, ಡಿಪ್ರೆಷನು, ಅರ್ಲಿ ರೆಕಗ್ನೇಷನ್ ಆಫ್ ಸಿಂಪ್ಟಮ್ಸ್. ಯುವರ್ ಬಾಡಿ ಈಸ್ ಆಲ್ರೆಡಿ ಗಿವಿಂಗ್ ಸಿಗ್ನಲ್ಸ್ ಥರ ದಟ್ ಯು ಆರ್ ಸ್ಲೀಪಿಂಗ್ ಲೆಸ್. ಫೈಂಡ್ ದ ಕಾಸ್ ಫಾರ್ ಯುವರ್ ನಿದ್ದೆಗೆ ಏನಕ್ಕೆ ಕೊಟ್ಟು ಸೈಕಾಟ್ರಿಸ್ಟ್ ವಿಲ್ ಹೆಲ್ಪ್ ಯು ಔಟ್ ಟು ರೂಲ್ ಔಟ್ ದ ಕಾಸಸ್. ಓಕೆ. ಇನ್ನು ಕೆಲವ್ರಿಗೆ ಹೆಚ್ಚು ಡ್ರೀಮ್ಸ್ ಬೀಳ್ತಾ ಇದೆ ಅಥವಾ ಕನಸು ಬೀಳ್ತಾ ಇದೆ ಅಂದಾಗ ಅವ್ರು ಅಂದ್ಕೋತಾರೆ, ಓಕೆ ನಾನು ಡೀಪ್ ಸ್ಲೀಪಲ್ಲಿದ್ದೀನಿ, ಅದಕ್ಕೋಸ್ಕರ ನನಗೆ ಡ್ರೀಮ್ಸ್ ಬರ್ತಾ ಇದೆ ಅಂತ. ನಿಜವಾಗಿಯೂ ಡ್ರೀಮ್ಸ್ ಯಾವಾಗ ಬರುತ್ತೆ? ಅದು ಡೀಪ್ ಸ್ಲೀಪಲ್ಲಿದ್ದಾಗ ಬರುತ್ತಾ ಅಥವಾ ಇದೊಂದು ಮಿತ್ತ ಹೇಗೆ ಅಂತ? ಡ್ರೀಮ್ಸ್ ಆರ್ ಕ್ವೈಟ್ ನ್ಯಾಚುರಲ್. NREM ಸ್ಲೀಪು, REM ಸ್ಲೀಪು. ಸೊ NREM ಸ್ಲೀಪಲ್ಲಿ ಡ್ರೀಮ್ಸ್ ಜಾಸ್ತಿ ಬರುತ್ತೆ. ಸೊ NREM ಸ್ಲೀಪ್ ಆ್ಯಂಡ್ ಡ್ರೀಮ್ಸ್ ಅಂತ ಹೇಳಿದ್ರೆ ಇಟ್ಸ್ ಲೈಟ್ ಸ್ಲೀಪರ್ಸ್ ಅಂತ ಹೇಳ್ಬಿಟ್ಟು. ಸೊ ಬಾಡಿ ಹಸ್ ನಾಟ್ ಗಾನ್ ಇನ್ ಟು ಡೀಪ್ ಸ್ಲೀಪ್. ಸೊ ಯು ಆರ್ ಎ ಲೈಟ್ ಸ್ಲೀಪರ್, ಯು ಆರ್ ಸ್ಟಿಲ್ ಟಯರ್ಡ್. ವೆನ್ ಯು ಆರ್ ಗೆಟಿಂಗ್ ಮೋರ್ ಡ್ರೀಮ್ಸ್ ಅಂದಾಗ ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್, ಯು ಆರ್ ಟಯರ್ಡ್ ಆ್ಯಂಡ್ ಎಕ್ಸಾಸ್ಟೆಡ್. ಸೊ ಯು ನೀಡ್ ಟು ಸಾರ್ಟ್ ಯುವರ್ ಸ್ಲೀಪ್ ಫ್ಯಾಕ್ಟರ್ಸ್. ಅದೇ ಥರ ಪರ್ಸಿಸ್ಟೆಂಟಾಗಿ ಯು ಆರ್ ಗೆಟಿಂಗ್ ಲಾಟ್ ಆಫ್ ಡ್ರೀಮ್ಸ್ ಅಂದರೆ ಶುಡ್ ಗೋ ಅಂಡ್ ಸಿ ಎ ಸೈಕಾಟ್ರಿಸ್ಟ್ ಟು ಸಾರ್ಟ್ ಯುವರ್ ಸ್ಲೀಪ್ ಪ್ಯಾಟರ್ನ್ಸ್. ಸೊ ಹಾಗಾದ್ರೆ ಹೆಚ್ಚು ಕನಸು ಬೀಳ್ತಾ ಇದೆ ಅಥವಾ ಡ್ರೀಮ್ಸ್ ಬರ್ತಾ ಇದೆ ಅಂದಾಗ ಅದು ಏನೋ ಪ್ರಾಬ್ಲಮ್ ಅಲ್ಲ, ಹಾಗಿದ್ರೆ ಕ್ವೈಟ್ ನ್ಯಾಚುರಲ್. ಇಟ್ಸ್ ಕ್ವೈಟ್ ನ್ಯಾಚುರಲ್, ಬಟ್ ಪರ್ಸಿಸ್ಟೆಂಟ್ ಆಗಿ ಇಟ್ಸ್ ಡಿಸ್ಟರ್ಬಿಂಗ್ ಯು, ಗೆಟಿಂಗ್ ಟಯರ್ಡ್ ಇನ್ ದ ಮಾರ್ನಿಂಗ್, ಎಕ್ಸಾಸ್ಟೆಡ್ ಆದರೆ ಯು ಶುಡ್ ಗೋ ಅಂಡ್ ಸಿ ಎ ಸೈಕಾಟ್ರಿಸ್ಟ್. ಆ ಫ್ರೆಶ್ನೆಸ್ ಇಲ್ಲ, ಟಯರ್ಡ್ನೆಸ್ ಬೆಳಗ್ಗೆನೂ ಇತ್ತು ಅಂತ ಹೇಳಿದ್ರೆ ಟೆಸ್ಟ್ ಮಾಡಿಸ್ಬೇಕು ಅಂತ. ಇನ್ನು ಕೆಲವರಿಗೆ ನಿದ್ದೆ ಬೇಗನೆ ಬಂದ್ಬಿಡುತ್ತೆ, ಏನೋ ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಇನ್ ಬಿಟ್ವೀನ್ ಮಧ್ಯರಾತ್ರಿ ಎಚ್ಚರ ಆಗುತ್ತೆ. ಕೆಲವರಿಗೆ ಒಂದು ಸ್ವಲ್ಪ ಸೌಂಡ್ ಆಗಂಗಿಲ್ಲ, ಎಚ್ಚರ ಆಗುತ್ತೆ. ಅಥವಾ ಇನ್ನು ಕೆಲವರಿಗೆ ಸೌಂಡ್ ಆದರೂ ಆಗದೆ ಇದ್ರು ಲೈಟ್ ಒಂದು ಸ್ವಲ್ಪ ಡಾರ್ಕ್ ಲೈಟ್ ಬಂದರೂ ಎಚ್ಚರ ಆಗುತ್ತೆ. ಸೊ ರಾತ್ರಿ ಟೈಮಲ್ಲಿ ಪದೇ ಪದೇ ಎಚ್ಚರ ಆಗುವಂಥದ್ದು ಕೂಡ ಅದು ಒಂದು ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಹೀಗೆ ಅಂದರೆ ಇದರ ಹಿಂದೆ ಏನಾದರೂ ರೀಸನ್ಸ್ ಇದೆಯಾ ಅಂತ ಡಾಕ್ಟರ್? ಸ್ಲೀಪ್ ಡಿಸ್ಟರ್ಬೆನ್ಸ್ ನೈಟಲ್ಲಿ ಮಕ್ಕಳನ್ನ ಕನ್ಸಿಡರ್ ಮಾಡಿಕೊಂಡ್ರೆ ದೇ ವಿಲ್ ಹ್ಯಾವ್ ವೇರಿಯಸ್ ಅದರ್ ಫ್ಯಾಕ್ಟರ್ಸ್ ವಿಚ್ ಇಸ್ ಕಾಂಟ್ರಿಬ್ಯೂಟಿಂಗ್ ಟು ಡಿಸ್ಟರ್ಬ್ ಸ್ಲೀಪ್. ಲೈಕ್ ಬ್ಯಾಡ್ ಡೇ, ಸ್ಕೂಲಲ್ಲಿ ಹೋಮ್ವರ್ಕ್ ಜಾಸ್ತಿ ಆಯಿತು, ನಾಟ್ ಹ್ಯಾವಿಂಗ್ ಎ ಪ್ರಾಪರ್ ಇನ್ಕ್ರೀಸ್ ಸ್ಕ್ರೀನ್ ಟೈಮು. ಸೊ ಅದೆಲ್ಲ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಟೀನೇಜರ್ಸ್ ತೊಗೊಂಡ್ರೆ ದೇಲ್ ಹ್ಯಾವ್ ವೇರಿಯಸ್ ಹಾರ್ಮೋನಲ್ ಫ್ಯಾಕ್ಟರ್ಸು ಆ್ಯಂಡ್ ಪಿಯರ್ ಪ್ರೆಷರು. ಸೊ ದಟ್ ಎಫೆಕ್ಟ್ಸ್ ದೇರ್ ಸ್ಲೀಪ್ ಸೈಕಲ್. ಸೊ ಇನ್ನು ಓಲ್ಡ್ ಏಜ್ ತೊಗೊಂಡ್ರೆ ದೆಲ್ ಬಿ ಆನ್ ಕ್ರಾನಿಕ್ ಪೇನ್ ಕಿಲ್ಲರ್ಸ್ ಆರ್ ಪೇನ್ ರಿಲೀವಿಂಗ್ ಮೆಡಿಕೇಶನ್ಸ್. ಮೆಡಿಕೇಶನ್ಸ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ಲೆಸ್ ಸ್ಲೀಪ್. ಆ್ಯಂಡ್ ಯೂಸಿಂಗ್ ದ ಬಾತ್ರೂಮ್ಸ್ ಇನ್ ಬಿಕಾಸ್ ಆಫ್ ದ ಬ್ಲಾಡರ್ ಇಶ್ಯೂಸ್ ಅವರೆಲ್ಲ ಮತ್ತೆ ಮಧ್ಯೆ ಇದ್ದು ಯೂರಿನ್ ಪಾಸ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಆ ಟೈಮಲ್ಲೂ ಕೂಡ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಡಾಕ್ಟರ್, ಹಾಗಿದ್ರೆ ಈಗ ಹಾಸ್ಪಿಟಲ್ಗೆ ಹೋದ್ಮೇಲೆ ಇದಕ್ಕೆ ಡಯಾಗ್ನೋಸಿಸ್ ಟೆಸ್ಟ್ ಯಾವ ರೀತಿ ಆಗಿರುತ್ತೆ? ಈಗ ಒಬ್ಬ ಪರ್ಸನ್ಗೆ ನಿದ್ದೆ ಸಮಸ್ಯೆ ಆಗ್ತಾ ಇದೆ ಅಂದಾಗ ಈಗ ಎಲ್ರಿಗೂ ಒಂದೇ ಥರದ ನಿದ್ದೆ ಸಮಸ್ಯೆ ಇರುತ್ತೆ ಹೇಳೋಕ್ಕಾಗಲ್ಲ, ಅಂದರೆ ಇಂಡಿವಿಜುವಲ್ ಅದು ಡಿಫ್ರೆಂಟ್ ಆಗಿರ್ಬೋದು. ಸೊ ಟೆಸ್ಟ್ ಯಾವ ರೀತಿಯಾಗಿ ಮಾಡ್ತೀರಾ ಆ ಸಮಸ್ಯೆಯನ್ನು ಕಂಡು ಹಿಡಿಯೋದಕ್ಕೆ ಅಂತ? ಓಕೆ, when you reach the psychiatrist, so psychiatrist spends a lot of time with the patient, taking history, sleep cycle, sleep structure, whether how is the architecture of sleep, how is it, ಎಲ್ಲ ಹಿಸ್ಟ್ರಿ ತಗೊಂಡು they come to some sort of conclusion. Then they'll ಸ್ವಲ್ಪ ಜನಕ್ಕೆ they recommend sleep clinically ಟೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ. ಸ್ಲೀಪ್ ಕ್ಲಿನಿಕ್ ಇಸ್ ದೇ ಡೂ ಟೆಸ್ಟಿಂಗ್ ಬೈ ರೆಕಾರ್ಡಿಂಗ್ ದ EEG ವೇವ್ಸ್ ಇನ್ ದ ಬ್ರೈನ್. ಇಟ್ಸ್ ಕಾಲ್ಡ್ ಪಾಲಿಸೊಮ್ನೋಗ್ರಫಿ. ಸೊ ಪೇಷಂಟ್ ವಿಲ್ ಸ್ಲೀಪ್ ಇನ್ ದ ಕ್ಲಿನಿಕ್ ಅಂದರೆ ಅಂಡ್ ವೇರ್ ದ ರೆಕಾರ್ಡ್ ಹಾರ್ಟ್ ರೇಟು, ಸ್ಲೀಪ್ ಸೈಕಲ್ಸು ಆ್ಯಂಡ್ ಬ್ರೈನ್ ವೇವ್ಸು. ಸೊ ದಟ್ ವಿಲ್ ಗಿವ್ ಅಸ್ ಎ ಗುಡ್ ಪಿಕ್ಚರ್ ರಿಗಾರ್ಡಿಂಗ್ ಹೌ ಬೆಸ್ಟ್ ವಿ ಕ್ಯಾನ್ ಟ್ರೀಟ್ ದ ಪೇಷಂಟ್. ಸೊ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ದೆನ್ ಯು ಆರ್ ಗಿವಿಂಗ್ ದ ಟ್ರೀಟ್ಮೆಂಟ್. ಓಕೆ, ಸೊ ಇನಿಷಿಯಲಿ ವಾಟ್ ವಿ ಸಿ ಬೇಸ್ಡ್ ಆನ್ ದ ಟ್ರೀಟ್ಮೆಂಟ್, ಇನಿಷಿಯಲಿ ವಾಟ್ ವಿ ಸೇ ವಿಲ್ ಆಸ್ಕ್ ಹಿಮ್ ಬೇಸ್ಡ್ ಆನ್ ದ ರಿಪೋರ್ಟ್ಸ್. ಈಗ ನಮ್ಮ EEG ರಿಪೋರ್ಟಲ್ಲಿ ದೆರ್ ಆರ್ ಡಿಸ್ಟರ್ಬೆನ್ಸಸ್ ಇನ್ ದ ಸ್ಲೀಪ್ ಸ್ಪಿಂಡಲ್ಸ್ ಎಲ್ಲ ನೋಡ್ತೀವಿ. ಸೊ ಇಟ್ಸ್ ಮೋರ್ ಅಂತ ಹೇಳಿದ್ರೆ ಅದು ಕಮ್ಮಿ ಇದೆ ಅಂತ ಹೇಳಿದ್ರೆ, ಸೊ ಬೇಸ್ಡ್ ಆನ್ ದಟ್ ವಿಲ್ ಥಿಂಕ್ ಯೂಶಲಿ ವಿ ಪ್ರಿಸ್ಕ್ರೈಬ್ ಸಮ್ ಸೆಡೇಷನ್ ಅಂತ, ಸೆಡೇಟಿವ್ ಮೆಡಿಕೇಶನ್, ನಿದ್ರೆ ಮಾತ್ರೆಗಳು ಅಂತೇಳಿ ಟ್ರಯಲ್ಗೆ ಕೊಡ್ತೀವಿ. ಅದ್ರ ಜೊತೆ SSRIs ಅಂತ ಆ್ಯಂಟಿ ಡಿಪ್ರೆಸೆಂಟ್ ಮೆಡಿಕೇಶನ್ ದಟ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ಸ್ಲೀಪ್ ದಿಸ್. ಸೊ ದಟ್ ಆಲ್ಸೋ ಹೆಲ್ಪ್ಸ್ ವಿತ್ ದ ಸ್ಲೀಪ್. ಸೊ ಪೇಷಂಟ್ ಹಿಸ್ಟ್ರಿ ತಗೋತೀರ, ಅಂದರೆ ನಿಮಗೆ ಎಷ್ಟು ದಿನದಿಂದ ನಿದ್ರೆ ಸಮಸ್ಯೆ ಆಗ್ತಾ ಇದೆ, ಏನಾಗ್ತಾ ಇದೆ, ಸೊ ಆ ಥರ ಎಲ್ಲ ಹಿಸ್ಟ್ರಿ ತಗೊಂಡು ದೆನ್ ಟ್ರೀಟ್ಮೆಂಟ್ ಶುರು ಮಾಡ್ತೀರಾ? ನೋ. ಸೊ ಪೇಷಂಟ್ಸ್ ಎಸ್ ಸೂನ್ ಆಸ್ ಪೇಷಂಟ್ ಬಂದಾಗ ದೇ ಕಮ್ ವಿತ್ ವೆನ್ ದೇ ರೀಚ್ ಎ ಸೈಕ್ಯಾಟ್ರಿಸ್ಟ್ ದೇ ಹ್ಯಾವ್ ಸ್ಟ್ರಗಲ್ಡ್ ಫಾರ್ ಸಚ್ ಎ ಲಾಂಗ್ ಟೈಮ್. ಸೊ ಸೈಕ್ಯಾಟ್ರಿಸ್ಟ್ ಹತ್ರ ಬರೋದಕ್ಕೆ ಹಿಂಜರಿತಾರೆ. ಸೊ ವೆನ್ ದೇ ಕಮ್ ಟು ಅಸ್ ಇಟ್ಸ್ ಆಲ್ರೆಡಿ ದಟ್ ದೇ ಆರ್ ಸ್ಟ್ರಗ್ಲಿಂಗ್ ವಿತ್ ಲಾಟ್ ಆಫ್ ಇಶ್ಯೂಸ್ ಅಂತ ಗೊತ್ತಾಗುತ್ತೆ. ಸೊ ವೆನ್ ಸೈಕ್ಯಾಟ್ರಿಸ್ಟ್ ಸ್ಪೆಂಡ್ಸ್ ಟೈಮ್ ವಿತ್ ಹಿಮ್, he takes a detailed history, physical factors, they do routine blood investigations. ಮತ್ತು ಮುಂದೆ ಹೇಳಿದಾಗೆ ಸೊ ಗೆಟಿಂಗ್ ದ
EGs. ಸೊ ಆಲ್ ದೋಸ್ ಥಿಂಗ್ಸ್ ಎಲ್ಲ ಒಂದು ಸಮರಿ ತೊಗೊಂಡು ವಿಲ್ ಕಮ್ ಟು ಸಮ್ ಕನ್ಕ್ಲೂಷನ್. ಟ್ರೀಟ್ಮೆಂಟ್ ವೈಸ್ ಅಂತ ಹೇಳಿದ್ರೆ ವಿಲ್ ಹೆಲ್ಪ್ ಹಿಮ್ ಟು ಎಸ್ಟಾಬ್ಲಿಷ್ ದ ರೀಸ್ಟ್ರಕ್ಚರ್ ದ ಸ್ಲೀಪ್ ಸೈಕಲ್. ಸೊ ಫಾಲೋ ದ ಪ್ಯಾಟರ್ನ್ ಅಂತ ಹೇಳಿ. ನೆಕ್ಸ್ಟ್ ಬಂದು ಮೆಡಿಕೇಶನ್ಸ್ ಬಂದು SSRIs ಅಂತ ಹೇಳಿದೆ, ಸ್ಲೀಪ್ ಮೆಡಿಕೇಶನ್ ಇದೆ ಫಾರ್ ಅ ಶಾರ್ಟ್ ಟರ್ಮ್ ಪೀರಿಯಡ್. ದೆನ್ ಗ್ರ್ಯಾಜುಲಿ ವಿಲ್ ಆ್ಯಡ್ ಸಮಥಿಂಗ್ ಎಲ್ಸ್ in terms of medications, and also advising regarding avoiding caffeine and going to the sleep at the right time, getting up at the right time, keeping consistency. So all those things will help him to recover. ಓಕೆ ಡಾಕ್ಟರ್, ಹಾಗಿದ್ರೆ ನಿದ್ದೆ ಬರ್ತಿಲ್ಲ, ನಾನು ನ್ಯಾಚುರಲ್ ಆಗಿ ನಿದ್ದೆ ಮಾಡಬೇಕು ಅಂತ ಬಯಸೋರಿಗೆ ನಿಮ್ಮ ಕಡೆಯಿಂದ ಟಿಪ್ಸ್ ಏನಾದರೂ ಇದೆಯಾ ಅಂತ? ಲೈಕ್ ಬೆಡ್ ಹೋಗೋ ಮುಂಚೆ ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು, ನಿದ್ದೆ ಬರುತ್ತೆ, ಆ ಥರ ಏನಾದರೂ ಒಂದು ಸಲಹೆಯನ್ನು ಕೊಡ್ಬೋದು ಆಡಿಯನ್ಸಿಗೆ? ಓಕೆ, ಟಿಪ್ಸ್ ಫಾರ್ ನ್ಯಾಚುರಲ್ ಸ್ಲೀಪ್ ಅಂತ ಹೇಳಿದ್ರೆ ಸ್ಲೀಪಿಂಗ್ ಅಟ್ ದ ಸೇಮ್ ಟೈಮ್ ಎವ್ರಿ ಡೇ, ಅವಾಯ್ಡಿಂಗ್ ದ ಸ್ಕ್ರೀನ್ ಟೈಮ್ ಅಂತ ಹೇಳಿದ್ರೆ ಹಾಫ್ ಆನ್ ಅವರ್ ಆರ್ 1 hour ಬಿಫೋರ್, ಶಟ್ಟಿಂಗ್ ಡೌನ್ ದ ಮೊಬೈಲ್ಸು, ಆ್ಯಂಡ್ ಕಾಫಿ ಮತ್ತು ಕೆಫಿನ್ ಅನ್ನೋದು ಕಮ್ಮಿ ಮಾಡೋದು. ಊಟ ಆದಮೇಲೆ ಜಸ್ಟ್ ಫಾರ್ ಎ ಸ್ಮಾಲ್ ವಾಕ್, ನಾಟ್ ಎಕ್ಸೆಸಿವ್ ವಾಕ್ ಆರ್ ಎನಿಥಿಂಗ್, ಹ್ಯಾವಿಂಗ್ ಎ ಮಿನಿಮಲ್ ಎಕ್ಸಸೈಸು. ದೆನ್ ಟೆಲ್ಲಿಂಗ್ ಯುವರ್ ಬ್ರೈನ್ ದಟ್ ಐ ಆಮ್ ಗೋಯಿಂಗ್ ಟು ಸ್ಲೀಪ್ ಅಂತ, ಡಿಮ್ಮಿಂಗ್ ದ ಲೈಟ್ಸ್ ಇನ್ ದ ರೂಮ್ and going and lying down or reading a book. All those things helps to signal your brain that you are going to sleep on that. So following small steps will help you to get natural sleep back. ಓಕೆ, ಸೊ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ ನೋಡಿದ್ರೆ ಮತ್ತೆ ಪ್ರಾಬ್ಲಮ್ ಹೆಚ್ಚಾಗೇ ಆಗುತ್ತೆ. ಕೆಲವರು ಬುಕ್ಸ್ ಓದ್ತಾರೆ, ಸೊ ಬುಕ್ಸ್ ಓದೋದ್ರಿಂದ ನಿದ್ದೆ ಬರುತ್ತೆ ಹಾಗಿದ್ರೆ? ಬುಕ್ಸ್ ಓದಿದ್ರೆ they will help them to calm themselves down and helps them to relax more. So I think we should replace all the mobiles with the books, so that will help them into getting the sleep better. ಹಾಗಿದ್ರೆ ಫುಡ್ ಹ್ಯಾಬಿಟ್ಸ್ ಹಾಗೇನೆ ಸ್ಲೀಪ್ಗೆ ಏನಾದರೂ ಕನೆಕ್ಷನ್ಸ್ ಇದೆಯಾ ಡಾಕ್ಟರ್? ಓಕೆ, ಫುಡ್ ಹ್ಯಾಬಿಟ್ಸ್ ಅಂತ ಹೇಳಿದ್ರೆ ಪೀಪಲ್ ಶುಡ್ ಈಟ್, ಸೊ ಗುಡ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ, ಹ್ಯಾವಿಂಗ್ ಎ ವೆರಿ ಗುಡ್ ಬ್ರೇಕ್ಫಾಸ್ಟ್ ಆ್ಯಂಡ್ ಹ್ಯಾವಿಂಗ್ ಎ ಮಿಡ್ ಸೈಜ್ ಮೀಲ್ ಆ್ಯಂಡ್ ಲೆಸ್ ಅಮೌಂಟ್ ಅಟ್ ಡಿನ್ನರ್ ಟೈಮ್. ಸೊ ದಟ್ ವಿಲ್ ಹೆಲ್ಪ್ ದೆಮ್ ಟು ರಿಲ್ಯಾಕ್ಸ್ ಮೋರ್ ಅಂತ ಹೇಳ್ತೀವಿ. ಸೊ ಫಾಲೋಯಿಂಗ್ ದಿಸ್ ಪ್ಯಾಟರ್ನ್, I think people are well aware what should be about the food diet ಅಂತ ಹೇಳಿ. Once they have a heavy food ತಗೊಂಡಾಗ they know that they have got sleep disturbance, they will correct themselves. ಓಕೆ ಡಾಕ್ಟರ್, ಹಾಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ರೀಸೆಂಟ್ ಡೇಸಲ್ಲಿ ಯಂಗ್ಸ್ಟರ್ಗಳು ಕೂಡ ಈ ಒಂದು ನಿದ್ದೆ ಪ್ರಾಬ್ಲಮಿಂದ ಅಥವಾ ಸ್ಲೀಪ್ ಡಿಸಾರ್ಡರಿಂದ ಹೆಚ್ಚಾಗಿ ಬರ್ತಾರಾ ಹೇಗೆ ಅಂತ? Actually, over the years, post-COVID, we have seen a lot of people coming with sleep disorders. ಏನಕ್ಕೆ ಅಂತ ಹೇಳಿದ್ರೆ we have exposed them to screen time, because education is happening through screen, and we are using more and more of online teaching. So invariably we are making them dependent on screen. So even nowadays children are also quite smart. They are cutting down, they're stopping using screen timing, so and they know when to stop and when to proceed, and instead of using a small screen, so they go for a bigger screen sizes. For example, watching on a laptop is better than small screen. So all those things contribute to how they recover from sleep issues. ಡಾಕ್ಟರ್, ಕೊನೆಯದಾಗಿ ಈ ಸ್ಲೀಪ್ ಹಾಗೇನೆ ಸ್ಲೀಪ್ ಡಿಸಾರ್ಡರ್ನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಮೆಂಟಲ್ ಹೆಲ್ತನ್ನ ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗುತ್ತೆ ಯಂಗ್ಸ್ಟರ್ಸ್ಗೆ ನಿಮ್ಮ ಕಡೆಯಿಂದ ಟಿಪ್ಸ್ ಕೊಡೋದಾದ್ರೆ? ಓಕೆ, ನಿದ್ರೆ ಅನ್ನೋದು ಕ್ವೈಟ್ ಎಸೆನ್ಷಿಯಲ್. ಸೊ ನಿದ್ದೆ ಕಡಿಮೆ ಆದರೆ ಮೆದುಳಿನ ಮೇಲೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆದಾಗ ಕಾರ್ಟಿಸಾಲ್ ಲೆವೆಲ್ಸ್ ಅನ್ನೋದು ಬ್ರೈನಲ್ಲಿ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಮೊದಲು ಹೇಳಿದಾಗೆ ಇಟ್ಸ್ ಎ ಸ್ಟ್ರೆಸ್ ಹಾರ್ಮೋನು. ಸೊ ಯು ವಿಲ್ ಬಿಕಮ್ ಮೋರ್ ಇರಿಟಬಲ್, ಮೋರ್ ಹೈಪರ್ ಆ್ಯಕ್ಟಿವ್, ಅನ್ಏಬಲ್ ಟು ಕಾನ್ಸಂಟ್ರೇಟು, ಆ್ಯಂಡ್ ನಿದ್ರೆ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಪುಷ್ ಮಾಡಲು ನಿದ್ರೆ ಎಸೆನ್ಷಿಯಲ್ಲು. ಸೊ 8 to 9 hours ಆಫ್ ಸ್ಲೀಪ್ ಈಸ್ ಎಸೆನ್ಷಿಯಲ್ ಅಂತ ಹೇಳ್ಬೋದು. ಸೊ ಸ್ಲೀಪಿಂಗ್ before study and adequate study after good sleep is essential ಅಂತ ಹೇಳ್ಬೋದು. ಸೊ ಅವಾಯ್ಡಿಂಗ್ ಬ್ಲೂ ಸ್ಕ್ರೀನ್ ಅಂತ ಹೇಳಿದ್ರೆ ನೀವು ಮೊಬೈಲಲ್ಲಿ ಓದೋ ಬದಲು ಯು ಶುಡ್ ಶಿಫ್ಟ್ ಟು ಲ್ಯಾಪ್ಟಾಪ್ಸ್ ಆರ್ ಬಿಗ್ಗರ್ ಸ್ಕ್ರೀನ್ಸ್, ಸೊ ದಟ್ ಯು ಶುಡ್ ಬಿ ಏಬಲ್ ಟು ಕಾನ್ಸಂಟ್ರೇಟ್ ಮೋರ್. ಆ್ಯಂಡ್ ದ ಪ್ಯಾಟ್ರನ್ ಅಂತ ಹೇಳಿದ್ರೆ ಮೊಬೈಲಲ್ಲಿ ಸ್ಕ್ರೋಲ್ ಮಾಡೋದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಕಟ್ ಡೌನ್ ಮಾಡಿ, ಇಫ್ ಯು ಗೋ ಫಾರ್ ಲ್ಯಾಪ್ಟಾಪ್ಸ್ ಆರ್ ಸಮಥಿಂಗ್, ಯು ಶುಡ್ ಬಿ ಏಬಲ್ ಟು ಕಟ್ ಡೌನ್ ದಟ್ ಪ್ಯಾಟ್ರನ್. ಸೊ ಓವರಾಲ್ ಫಾರ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ respect your sleep cycle, be aware of your biological clock, and control your circadian rhythm ಅಂತ ಹೇಳಿದ್ರೆ. So you sleep adequately, eat adequately, take enough rest, and you should be able to do well in the exams ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿದ್ದೆ ಯಾವ ರೀತಿಯಾಗಿ ನಮ್ಮ ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿದ್ದೆ, ಹಾಗೆಯೇ ನಿದ್ದೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅದು ಯಾವ ರೀತಿಯಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ, ಎಸ್ಪೆಷಲಿ ನಮ್ಮ ಮೈಂಡಿನ ಮೇಲೆ ಅಥವಾ ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ನ ಮೇಲೆ ಹೇಗೆ ಅದು ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.